ದೇಶಾದ್ಯಂತ ಮೆಡಿಕಲ್ ಶಾಪ್ ಬಂದ್, ಆನ್ಲೈನ್ ಔಷಧಿ ಮಾರಾಟ ವಿರೋಧಿಸಿ ಅಫಜಲಪುರದಲ್ಲಿ ಪ್ರತಿಭಟನೆ. ಆನ್ಲೈನ್ ಇ ಫಾರ್ಮಸಿಗಳು ಹಾಗೂ ಕ್ವಿಕ್ ಕಾಮರ್ಸ್ ಆಪ್ಗಳ ಮೂಲಕ ಕಾನೂನು ಬಾಹಿರವಾಗಿ ಔಷಧಿ ಮಾರಾಟ ನಡೆಯುತ್ತಿದೆ ಎಂದು ಆರೋಪಿಸಿ ಆಲ್ ಇಂಡಿಯಾ ಆರ್ಗನೈಸೇಷನ್ ಆಫ್ ಕೆಮಿಸ್ಟ್ ಅಂಡ್ ಡ್ರಗ್ಗಿಸ್ಟ್ ದೇಶವ್ಯಾಪಿ ಮೆಡಿಕಲ್ ಶಾಪ್ ಬಂದ್ಗೆ ಕರೆ ನೀಡಿರುವ ಹಿನ್ನೆಲೆ ಅಫಜಲಪುರದಲ್ಲಿ ಇಂದು ಮೆಡಿಕಲ್ ಅಂಗಡಿಗಳು ಸಂಪೂರ್ಣ ಬಂದ್ ಆಗಿವೆ. ರಾಜ್ಯ ಔಷಧಿ ಮಾರಾಟ ವ್ಯಾಪಾರಿಗಳ ಸಂಘ ಬಂದ್ಗೆ ಬೆಂಬಲ ಸೂಚಿಸಿದ್ದರಿಂದ ತಾಲೂಕಿನಲ್ಲಿ 100ಕ್ಕೂ ಅಧಿಕ ಮೆಡಿಕಲ್ ಶಾಪ್ಗಳು ಒಂದು ದಿನದ ಮಟ್ಟಿಗೆ ಸಂಪೂರ್ಣವಾಗಿ ಬಾಗಿಲು ಮುಚ್ಚಿದ್ದವು. ಈ ಕುರಿತು ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ತಾಲೂಕು ಔಷಧಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷ ಕಮಲಾಕರ ಶೆಟ್ಟಿ, ಆನ್ಲೈನ್ ಮೂಲಕ ನಿಯಂತ್ರಣ ರಹಿತ ಔಷಧಿ ಮಾರಾಟದಿಂದ ಗ್ರಾಹಕರ ಆರೋಗ್ಯಕ್ಕೆ ಅಪಾಯ ಉಂಟಾಗುತ್ತಿದೆ. ಪರವಾನಗಿ ನಿಯಮಗಳನ್ನು ಉಲ್ಲಂಘಿಸಿ ನಡೆಯುತ್ತಿರುವ ಇಂತಹ ವ್ಯಾಪಾರಗಳನ್ನು ತಕ್ಷಣ ನಿಯಂತ್ರಿಸಬೇಕೆಂದು ಆಗ್ರಹಿಸಿದರು. ಬಂದ್ನಿಂದ ಸಾರ್ವಜನಿಕರಿಗೆ ಬಹಳಷ್ಟು ತೊಂದರೆಯಾಗಿದ್ದು, ಜೊತೆಗೆ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಪರ್ಯಾಯ ವ್ಯವಸ್ಥೆಗಳನ್ನು ಮಾಡಲಾಗಿತ್ತು. ಸರ್ಕಾರಿ ಹಾಗೂ ಖಾಸಗಿ ಆಸ್ಪತ್ರೆಗಳ ಒಳಗೆ ಕಾರ್ಯನಿರ್ವಹಿಸುತ್ತಿರುವ ಫಾರ್ಮಸಿಗಳು ಮಾತ್ರ ಎಂದಿನಂತೆ ಸೇವೆ ನೀಡಿವೆ. ಜೊತೆಗೆ ತುರ್ತು ಸಂದರ್ಭಗಳಲ್ಲಿ ಅಗತ್ಯ ಔಷಧಿಗಳನ್ನು ಒದಗಿಸಲು ಆಯ್ದ ಪ್ರಮುಖ ಕೇಂದ್ರಗಳಲ್ಲಿ ತುರ್ತು ಕೌಂಟರ್ಗಳನ್ನು ತೆರೆಯಲಾಗಿದೆ. ಈ ಸಂದರ್ಭದಲ್ಲಿ ಕಮಲಾಕರ್ ಶೆಟ್ಟಿ, ಮಹೇಶ್ ಅಲೆಂಗಾವ್, ಅದಿಲ್ ಪಾಷಾ, ಅನಿಲ್ ನಾಕೀದಾರ್, ಸಿದ್ದರಾಮಪ್ಪ ಮನಮಿ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಸೈಫನ್ ಮುಲ್ಲಾ, ಜಿಕೆ ನ್ಯೂಸ್ ಕನ್ನಡ, ಅಫಜಲಪುರ. ಲೈಸೆನ್ಸ್ ತೆಗೆಸ್ಬಿಟ್ಟು ವರ್ಷಾನ್ಗಟ್ಲೆ ಏನಪ್ಪಾ ಅಂತಂದ್ರೆ ತಿಂಗಳಾನ್ಗಟ್ಲೆ ನಾವೆಲ್ಲ ಸ್ಟಾಕ್ ಇಟ್ಕೊಂಡು ನಾವೇನಪ್ಪ ಅಂತಂದ್ರೆ ಅದನ್ನ ಬಡ್ಡಿ ಹಂಗೆ ದುಡ್ಡು ತೆಗೆದು ನಾವೆಲ್ಲ ಸ್ಟಾಕ್ ಇಟ್ಕೊಂಡು ನಾವು ರಿಟೇಲ್ ಮಾಡ್ಕೊಂಡು ಕುಂತ್ರೆ ಈಗ ಆನ್ಲೈನ್ ವ್ಯಾಪಾರಿಗಳು ಅವಾಗೆ ತಂದು ಕೊಡ್ತಾರೆ ರೀ. ಈ ಉದ್ದೇಶದಿಂದ ಏನಪ್ಪ ಅಂತಂದ್ರೆ ನಮಗೆ ಭಾಳ ಲಾಸ್ ಆಗ್ತಾ ಇದೆ. ಅದಕ್ಕೋಸ್ಕರ ಈ ಆನ್ಲೈನ್ ವ್ಯಾಪಾರ ಏನಪ್ಪ ಅಂತ ಬಂದ್ ಮಾಡಬೇಕು, ಮಾಡ್ಬೇಕಂತ ನಾವು ದೇಶಾದ್ಯಂತ ಇವತ್ತಿನ ದಿನ ನಾವು ಉಗ್ರವಾದ ಹೋರಾಟ ಕೈಗೊಂಡಿದ್ದೆ ಅಂತ ಈ ಮೀಡಿಯಾ ಮೂಲಕ ನಾವೆಲ್ಲ ತಮಗೆ ತಿಳಿಸ್ತೇವೆ. ಯುವಕರು ಬಲಿಯಾಗ್ತಾ ಇದ್ದಾರೆ. ಈ ಆನ್ಲೈನ್ ಏನಪ್ಪ ಅಂತ ದಂಧೆ ಪೂರ್ತಿ ಬಂದ್ ಆಗಬೇಕು. ಇದನ್ನು ಪೂರಾ ಪ್ರತಿ ತಾಲೂಕಾ ನಮ್ಮ ಪ್ರತಿ ತಾಲೂಕಾ ದಂಡಾಧಿಕಾರಿಗಳು ಇದನ್ನು ಒಂದು ದೊಡ್ಡ ನಿರ್ಣಯ ತಗೋಬೇಕು, ಎಲ್ಲ ಆನ್ಲೈನ್ ಬಂದ್ ಮಾಡ್ಲಿಕ್ಕೆ ದೊಡ್ಡ ನಿರ್ಣಯ ತಗೋಬೇಕಂತ ತಮ್ಮೆಲ್ಲರೂ ಕೇಳ್ತಿದ್ದೇನೆ. ನಲ್ಲಿ 25% ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. ನಾವು ರಿಟೇಲರಲ್ಲಿ 10 ಅಥವಾ 16 ಎಲ್ಲ ಸೇರಿ GST ಸೇರಿ ನಮ್ಗೆ ಬರೋದೇ 16%. 16% ನಮಗೆ ಬೀಳ್ತಾ ಇದೆ. ಮತ್ತು ಆನ್ಲೈನ್ ಮಾರ್ಕೆಟ್ನಲ್ಲಿ 25% ಕೊಟ್ವಿ. ನಮಗೇನು ಅದರ ಲಾಭ? ನಾವು ಲಾಸಲ್ಲಿ ಹೋಗ್ತಾ ಇದ್ದೀವಿ. ಆದರೆ ಅದಕ್ಕೋಸ್ಕರ ನಾವು ದೇಶಾದ್ಯಂತ ಇವತ್ತಿನ ದಿವಸ ನಾವು ಮುಷ್ಕರವನ್ನು ಕೈಗೊಂಡಿದ್ದೇವೆ. ಜನ ತರಿಸ್ತಾ ಇದ್ದಾರೆ, ಅದರಿಂದ ಜನರಿಗೂ ಕೂಡ ತೊಂದರೆ ಆಗ್ತಾ ಇದೆ. ಆಮೇಲೆ ನಮ್ಮ ಈ ಒಂದು ಔಷಧಿ ವ್ಯಾಪಾರಿಗಳು ಕೂಡ ತೊಂದರೆ ಆಗ್ತದೆ. ಅದಕ್ಕಾಗಿ ನಾವು ಇವತ್ತಿನ ದಿವಸ ದೇಶಾದ್ಯಂತ ಉಗ್ರವಾದ ಒಂದು ಹೋರಾಟದ ಮುಖಾಂತರ ಸರ್ಕಾರಕ್ಕೆ ಒಂದು ವಿಷಯ ತಿಳಿಸ್ಬೇಕಂತ ಈ ಒಂದು ಸಭೆಯನ್ನು ಉದ್ದೇಶಿಸಿ ನಾನು ಮಾತಾಡ್ತಾ ಇದ್ದೀನಿ. ಔಷಧ ವ್ಯಾಪಾರಿಗಳ ಸಂಘದ ವತಿಯಿಂದ ನಾವು ತಾಲೂಕದಲ್ಲಿ ಎಲ್ಲ ಕೆಮಿಸ್ಟ್ರಿ ಬಾಂಧವರು ಸೇರಿ ಈ ಮುಷ್ಕರ ನಿರ್ಣಯ ಕೈಗೊಂಡಿದ್ದೇವೆ. ಆದ ಕಾರಣ ತಾಲೂಕಾ ದಂಡಾಧಿಕಾರಿಗಳು ಆದಷ್ಟು ಬೇಗನೆ ನಮ್ಮ ಹೋಗೊಟ್ಟು ಈ ಆನ್ಲೈನ್ ಮುಖಾಂತರ ತರಿಸುವಂಥ ವ್ಯವಸ್ಥೆ, ಇದು ಕೇಂದ್ರ ಸರ್ಕಾರಕ್ಕೆ ಮುಟ್ಟಿಸುವಂಥ ವ್ಯವಸ್ಥೆ ತಾಲೂಕಾ ದಂಡಾಧಿಕಾರಿಗಳು ಮಾಡಬೇಕಾಗಿ ವಿನಂತಿ ಪೂರ್ವಕ ನಾವು ಕೇಳಿಕೊಳ್ತೇವೆ. ಇಷ್ಟೇ ನನ್ನ ವಿನಂತಿ. ಜೈ ಹಿಂದ್, ಜೈ ಕರ್ನಾಟಕ. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747. MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.